ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಲ್ಯಾಂಡ್ ಮಾಫಿಯಾ ತಲೆ ಎತ್ತಿದೆ. 2001ರಲ್ಲೇ ಸಾವನ್ನಪ್ಪಿದಂತಹ ಮಹಿಳೆ ಹೆಸರಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಬರೋಬ್ಬರಿ 8 ಎಕರೆ ಜಮೀನನ್ನ ಮಾರಾಟ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಬೆಳಗಾವಿ ತಾಲೂಕಿನ ಬಾಚಿ ಗ್ರಾಮದಲ್ಲಿ ಮುಂಬೈ ಮೂಲದ ಕಮಲಾಬಾಯಿಗೆ 8 ಎಕರೆ ಜಮೀನಿತ್ತು. ಇನ್ನು ಜಮೀನು ಮಾಲೀಕಳಾದ ಕಮಲಾಬಾಯಿ 2001ರಲ್ಲೇ ಸಾವಿಗೀಡಾಗ್ತಾರೆ. ಈ ವೇಳೆ ಮಗ ವಿಜಯ್ಗೆ ವಿಲ್ ಅನ್ನ ಬರೆದಿಟ್ಟಿರ್ತಾರೆ. ಈ ಕುಟುಂಬ ಮುಂಬೈನಲ್ಲಿ ನೆಲೆಸಿದ್ರಿಂದ ತಮ್ಮ ಜಮೀನು ಇದೆ ಅಂತ ಅನ್ಕೊಂಡೇ ಅವರು ಸುಮ್ಮನೆ ಇರ್ತಾರೆ. ಕೆಲ ವರ್ಷಗಳ ಹಿಂದೆ ಮಗ ವಿಜಯ್ ಕೂಡ ಸಾವನ್ನಪ್ತಾನೆ. ಇದನ್ನ ತಿಳ್ಕೊಂಡು ಖದೀಮರ ಗ್ಯಾಂಗ್ ಖತರ್ನಾಕ್ ಐಡಿಯಾವನ್ನ ಮಾಡಿದೆ. 10 ಕೋಟಿ ರೂಪಾಯಿ ಬೆಲೆ ಬಾಳುವ ಜಮೀನನ್ನ ಹೊಡೆಯೋಕೆ ಸತ್ತ ಕಮಲಾಬಾಯಿ ಹೆಸರಲ್ಲಿ ಮತ್ತೊಬ್ಬಳನ್ನ ಹುಟ್ಟು ಹಾಕಿದ್ದಾರೆ. ಕಡೂಲಿ ಗ್ರಾಮದ ಶಾಂತ ಎಂಬಾಕೆಗೆ ನಿನ್ನ ಫೋಟೋ ಕೊಟ್ಟರೆ 2,000 ರೂಪಾಯಿ ಕೊಡ್ತೀವಿ ಅಂತ ನಕಲಿ ಆಧಾರ್ ಕಾರ್ಡ್ ಅನ್ನ ಮಾಡಿಸಿದ್ದಾರೆ. ಇದಾದ ಬಳಿಕ 2023ರಲ್ಲಿ ಆಕೆಯನ್ನ ರಿಜಿಸ್ಟ್ರಾರ್ ಕಚೇರಿಗೆ ಕರೆದೊಯ್ದು ಆಕೆಯೇ ಜಮೀನಿನ ಮಾಲಕಿ ಕಮಲಾಬಾಯಿ ಅಂತ ಹೇಳಿ ಆಕೆಯೇ ಆಸ್ತಿ ಮಾರಾಟ ಮಾಡಿದಂತೆ ಆರೋಪಿ ಸಾಗರ್ ಎಂಬಾತ ಕೊಂಡುಕೊಂಡಂತೆ ಸೇಲನ್ನ ಡೀಡ್ ಮಾಡಿದ್ದಾರೆ. ಬೆಳಗಾವಿಗೆ 2024ರ ಜೂನ್ನಲ್ಲಿ ಬಂದಿದ್ದಂತಹ ಜಮೀನು ಮಾಲೀಕರಾದ ಕಮಲಾಬಾಯಿ ಸೊಸೆ ತಮ್ಮ ಜಮೀನನ್ನ ಬೇರೆಯವರ ಹೆಸರಲ್ಲಿ ಇದೆ ಅನ್ನೋದನ್ನ ಪತ್ತೆ ಹಚ್ಚಿ ಪೊಲೀಸರಿಗೆ ಅವರು ದೂರನ್ನ ನೀಡಿದ್ದಾರೆ. ಪ್ರಕರಣ ದಾಖಲು ಮಾಡಿಕೊಂಡ ಬೆಳಗಾವಿ ಗ್ರಾಮೀಣ ಪೊಲೀಸರು ಸತ್ಯವನ್ನ ಬಯಲಿಗೆಳೆದಿದ್ದಾರೆ. ಸಿಎನ್ ಎಸಿಪಿ ರಘು ನೇತೃತ್ವದಲ್ಲಿ ತನಿಖೆಯನ್ನು ನಡೆಸಿ 3 ಜನರನ್ನ ಬಂಧಿಸಿದ್ದಾರೆ. ಪ್ರಕರಣದ ಕಿಂಗ್ ಪಿನ್ ಸಾಗರ್ ಜಾಧವ್, ಹರುಣ್ ರಶೀದ್ ತಹಶೀಲ್ದಾರ, ಶಾಂತಾ ನರ್ವೇಕರ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಈ ಭೂಗಳರ ಕೃತ್ಯಕ್ಕೆ ರಿಜಿಸ್ಟ್ರಾರ್ ಕಚೇರಿ ಅಧಿಕಾರಿಗಳು ಸಾಥ್ ನೀಡಿದ್ದಾರಾ ಅನ್ನೋ ಬಗ್ಗೆ ಸದ್ಯ ತನಿಖೆ ನಡೀತಾ ಇದೆ. ವರ್ಷ ಜೂನ್ ತಿಂಗಳಲ್ಲಿ ಒಂದು ಕೇಸ್ ವಿನಿತಾ ಅಸ್ಗೋನ್ಕರ್ ಕಂಪ್ಲೇನಿಂದ ರೂರಲ್ ಪೊಲೀಸ್ ಸ್ಟೇಷನ್ದಲ್ಲಿ ರಿಜಿಸ್ಟರ್ ಆಗಿದೆ. ಕ್ರೈಮ್ ನಂಬರ್ 110/2024 ಅಂಡರ್ ಸೆಕ್ಷನ್ 465, 467, 468, 471, 420 ಮತ್ತು 120B. ಇದರಲ್ಲಿ ಕಂಪ್ಲೇಂಟ್ಲಿ ಬೈ ನೇಮ್ ಒಬ್ಬರು ಸಾಗರ್ ಜಾಧವ್ ಅಂತ ಕಂಪ್ಲೇನ್ ಅವರು ಮೆನ್ಷನ್ ಮಾಡಿದರೆ, ಅವರ ಕಂಪ್ಲೇಂಟ್ ಏನಿದೆ, ಈಗ ಬಚ್ಚಿದಲ್ಲಿ ಮೊದಲು ವಿಕ್ಟಿಮ್ ಹೆಸರಲ್ಲಿ ಒಂದು ಜಮೀನಿದೆ. ಆದರೆ 2023 ಅವ್ರಿಗೆ ಬೇರೆ ಸೋರ್ಸ್ ಕಡೆಯಿಂದ ಮಾಹಿತಿ ಬಂದಿದೆ, ಆ ಜಮೀನು ಈಗ ಬೇರೆ ಜನ ಹೆಸರಲ್ಲಿ ಅದು ಕನ್ವರ್ಟ್ ಆಗಿದೆ. ಸೊ ಅವರು ಎಲ್ಲ ಈ ಕಡೆ ಬಂದ ಮೇಲೆ ಅವರು ಎಲ್ಲ ಆ ಕಡೆ ಮುಂಬೈ ಕಡೆಯಿಂದ ಇದ್ದಾರೆ, ಮುಂಬೈ ಅವರು. ಸೊ ಅಲ್ಲಿಂದ ಈ ಕಡೆ ಬಂದು ಆಫೀಸಲ್ಲಿ ಆಸ್ತಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಕಾವೇರಿ 2.0 ತಂತ್ರಾಂಶದಲ್ಲಿ ಟೆಕ್ನಿಕಲ್ ಸಮಸ್ಯೆ ಕಾಣಿಸಿಕೊಂಡಿದೆ. ಇದರಿಂದ ಆಸ್ತಿ ನೋಂದಣಿಗೆ ಸಾರ್ವಜನಿಕರು ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ದಾವಣಗೆರೆ ಹಿರಿಯ ಉಪ ನೋಂದಣಾಧಿಕಾರಿ ಕಚೇರಿ ಕೂಡ ಹೊರತಾಗಿಲ್ಲ. ಜನರು ಸ್ವತ್ತುಗಳ ನೋಂದಣಿಗಾಗಿ ಕಚೇರಿಗಳಿಗೆ ಅಲೆದಾಟ ತಪ್ಪಿಸೋಕೆ ಕಾವೇರಿ 2 ತಂತ್ರಾಂಶ ಅನುಷ್ಠಾನಗೊಳಿಸಲಾಗಿತ್ತು. ಜನರ ದಾಖಲೆಗಳು ಅಪ್ಲೋಡ್ ಆದ ಬಳಿಕ ಉಪ ನೋಂದಣಾಧಿಕಾರಿಗಳು ಆನ್ಲೈನ್ನಲ್ಲೇ ಪರಿಶೀಲನೆಯನ್ನ ಮಾಡ್ತಾ ಇದ್ರು. ಅವರ ಅನುಮೋದನೆ ಸಿಕ್ಕ ನಂತರ ನೋಂದಣಿ ದಿನ ಹಾಗೂ ಸಮಯ ಅವರಿಗೆ ನಿಗದಿಪಡಿಸಲಾಗ್ತಾ ಇತ್ತು. ಆದರೆ ಈಗ ತಂತ್ರಾಂಶದಲ್ಲಿ ತಾಂತ್ರಿಕ ತೊಂದರೆ ಕಾಣಿಸಿಕೊಂಡಿದ್ದು ಯಾವುದೇ ಕೆಲಸಗಳು ಆಗದೆ ಜನ ದಿನ ಇಡೀ ಕಾಯಬೇಕಾದಂತಹ ಪರಿಸ್ಥಿತಿ ಇದೆ. ಇದರಿಂದ ಆಕ್ರೋಶಗೊಂಡ ಬಿಜೆಪಿ ಕಾರ್ಯಕರ್ತರು ತಂತ್ರಾಂಶ ನಿರ್ವಹಣೆ ಮಾಡುವ ಸಂಸ್ಥೆಗೆ ಸರ್ಕಾರ 460 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿಲ್ಲ, ಇದರಿಂದಾಗಿ ತಾಂತ್ರಿಕ ಸಮಸ್ಯೆ ಎದುರಾಗಿದ್ದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಲ್ಲಿವರೆಗೆ ರಿಜಿಸ್ಟ್ರೇಷನ್ ನಿಂತ್ಕೊಂಡಿದೆ. ಪ್ರತಿದಿನ 7,000ದಿಂದ 8,000 ರಿಜಿಸ್ಟ್ರೇಷನ್ ಆಗ್ತಾ ಇತ್ತು ಇಡೀ ಕರ್ನಾಟಕದಲ್ಲಿ. ಶನಿವಾರದಿಂದ ಇಲ್ಲಿವರೆಗೂ ಕೇವಲ 600 ರಿಜಿಸ್ಟ್ರೇಷನ್ ಆಗಿದೆ ಒಂದು ಭಾಗ. ಕಳೆದ 26 ದಿನದಿಂದ EC ಸಿಗ್ತಾ ಇಲ್ಲ ಜನಗಳಿಗೆ. ಈ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಲೂಟಿ ಮಾಡ್ತಿರೋದಕ್ಕೆ ಇದೊಂದು ಕಾರಣ, ಮತ್ತು ಇದು ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಈಗ ನಮಗಿರೋವಂಥ ಮಾಹಿತಿಯ ಪ್ರಕಾರ ಸರ್ವರ್ನ ಮೇಂಟೈನ್ ಮಾಡುವಂಥ ಕಂಪನಿಗೆ 460 ಕೋಟಿ ರೂಪಾಯಿಯನ್ನು ನಿಲ್ಲಿಸಿದ್ದಾರೆ ಅನ್ನೋ ಒಂದು ಅಧಿಕಾರಿಗಳ ವಲಯದಿಂದನೇ ಕೇಳಿಬಂದಿರೋಂಥ ನಮಗೊಂದು ಮಾಹಿತಿ. ಸರ್ಕಾರ ನಡೆಸಲಿಕ್ಕಾಗದೇ ಇದ್ದರೆ ಕೈಬಿಟ್ಟು ಕೂತ್ಕೊಳ್ಳಿ. ಜನಸಾಮಾನ್ಯರಿಗೆ ಇಷ್ಟು ತೊಂದರೆ ಆಗ್ತಾ ಇದೆ ಅಂದರೆ ಪ್ರತಿದಿನ ಆತ ಅವನ ಕೆಲಸವನ್ನು ಬಿಟ್ಟು ಒಂದು ದಿನ ಬಂದು ಇಲ್ಲಿಗೆ ಸಮಯನ ವ್ಯರ್ಥ ಮಾಡ್ತಾನೆ. ಮ್ಯಾನ್ ಪವರ್ ಕೂಡ ವೇಸ್ಟ್ ಆಗ್ತಾ ಇದೆ, ಹಣ ಕೂಡ ವೇಸ್ಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಸರ್ಕಾರಕ್ಕೆ ಮೇನ್ ಆದಾಯ ಬರುವಂಥದ್ದೇ ರಿಜಿಸ್ಟ್ರೇಷನ್ ಇಂದ. ವ್ಯವಸ್ಥೆ ಹಾಳಾಗಿದೆ. ಮಾನ್ಯ ಕೃಷ್ಣ ಬೈರೇಗೌಡರು ಮೋದಿಜಿ ಅವ್ರ ಬಗ್ಗೆ, ಅವ್ರ ಯೋಗ್ಯತೆ ಬಗ್ಗೆ ಮಾತಾಡ್ತಾರೆ. ನಾಚಿಕೆ ಆಗಬೇಕು. ಕೃಷ್ಣ ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಅವರಿಗೆ, ಕೃಷ್ಣ ಬೈರೇಗೌಡರಿಗೆ 3 ನಾನು ಪ್ರಶ್ನೆ ಮಾಡೋಕ್ಕೆ ಬಯಸ್ತೀನಿ.
ನೀವೇನು ಸಾರ್ವಜನಿಕರ ಜೊತೆಯಲ್ಲಿ ಚಲ್ಲಾಟ ಆಡ್ತಾ ಇದ್ದೀರಲ್ರಿ, ನಿಮಗೆ ಮಾನ ಮರ್ಯಾದೆ ಇದೆನಾ? ನಿಮಗೆ ಯಾವ ಭಾಷೆಯಲ್ಲಿ ಹೇಳಿದ್ರು ಕೂಡ ನೀವು ಒರೆಸ್ಕೊಂಡು ಹೋಗೋ ಅಂಥ ಒಂದು ಮಂಡತನದ ಜೀವನವನ್ನು ನೀವು ಮಾಡ್ತಾ ಇದ್ದೀರಿ. ನಿಜವಾಗ್ಲೂ ದೇವ್ರು ನಿಮಗೆ ಒಳ್ಳೇದು ಮಾಡೋದಿಲ್ಲ. ಯಾಕಂದರೆ ಈ ರಿಯಲ್ ಎಸ್ಟೇಟನ್ನು ನಂಬ್ಕೊಂಡು, ಈ ದುಡ್ಡನ್ನು ನಂಬ್ಕೊಂಡು ಸಾಕಷ್ಟು ಜೀವನವನ್ನು ಅರಳ್ಕೊಂಡಿರ್ತಾರೆ ಜನರು, ಸಾರ್ವಜನಿಕರು. 4ನೇ ತಾರೀಕಿಂದನೂ ಕೂಡ EC ಬರ್ತಾ ಇಲ್ಲ. EC ಬಂದಿಲ್ಲ ಅಂದರೆ ಬ್ಯಾಂಕಲ್ಲಿ ಒಂದು ಲೋನ್ ಆಗಲ್ಲ.